ಸಂಬಂಧಪಟ್ಟಂತೆ SIT ನಾವು ಕೂಡ ಅಶ್ವತ್ಥ ನಾರಾಯಣ ಅವರನ್ನು ವಿಚಾರಣೆ ನಡೆಸಿದ್ದೀವಿ. ಗೊತ್ತಿಲ್ಲ ನನಗೆ ಅದು ಪ್ರೊಸೀಜರ್ ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ. ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ. ತನಿಖೆ ಮುಗ್ದಿಲ್ಲಲ್ಲ ಇನ್ನು. ತನಿಖೆ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವತ್ಥ ನಾರಾಯಣ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಅದೇ ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಸರ್, ಬಾಲಕೃಷ್ಣ ಅವರು ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು. ಬಹಿರಂಗವಾಗಿ DK ಶಿವಕುಮಾರ್ CM ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ DK ಶಿವಕುಮಾರ್. ಏನ್ ಸಂದೇಶ ಇದು ಸೀನಿಯರ್ಗೊಂದು? ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ. ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು. ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗುತ್ತೆ? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Sir, Karnataka Rakshana Vedike has held more protests saying that all the packaging in items should have said Kannada, and they want all banks and financial institutions to employ only Kannadigas. They are demanding a similar legislation like last year when all name boards said 60% Kannada. How do you react to this, sir? ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು. ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.